ಜಯಂತಿಗಳನ್ನು ಆಚರಿಸುವ ಪರಿಪಾಠ ಎಲ್ಲ ಕಡೆ ಕಂಡು ಬರುವಂತಹದ್ದು. ಯಾರು ವಿಭೂತಿ ಪುರುಷರಾಗಿ ಜೀವಲೋಕದ ಹಿತಕ್ಕಾಗಿ ಉನ್ನತ ಧ್ಯೇಯಾದರ್ಶಗಳನ್ನು ಮುಂದಿಟ್ಟುಕೊಂಡು ಆ ಆದರ್ಶಗಳ ಸಾಧನೆಗಾಗಿ ತಮ್ಮ ಇಡೀ ಬದುಕನ್ನ ಮುಡುಪಾಗಿಟ್ಟವರಾಗಿರಬೇಕು, ಸಾಧನೆಯಲ್ಲಿ ಜಯಶೀಲರಾಗಿರಬೇಕು. ಅಂತಹವರನ್ನ ಜಗತ್ತು ಸಿದ್ಧ ಪುರುಷರು, ಮಹಾತ್ಮರು, ಲೋಕಶ್ರೇಷ್ಠರು, ವಿಶ್ವಮಾನವರು, ವಿಭೂತಿ ಪುರುಷರು, ಆದರ್ಶ ವ್ಯಕ್ತಿಗಳು ಎಂದೆಲ್ಲ ಕರೆದು ಗೌರವಿಸುತ್ತದೆ. ಅವರು ಮಾತ್ರ ಜಯಂತಿಯ ಆಚರಣೆಗೆ ಸಲ್ಲುವವರಾಗುತ್ತಾರೆ. ಅಂತಹ ವಿಭೂತಿ ಪುರುಷರ ಸಾಲಿನಲ್ಲಿ ಹಿಮಾಲಯದಷ್ಟು ಎತ್ತರವಾಗಿ ನಿಲ್ಲುವ ದೊಡ್ಡ ವ್ಯಕ್ತಿತ್ವ ಬಸವಣ್ಣನವರು ಎಂದು ಹೃದಯಪೂರ್ವಕವಾಗಿ ಹೇಳಬೇಕಾಗುತ್ತದೆ. ಅದು ಅವರ ಮಾತಿನಂತೆಯೇ ಅದು ಜಗದಗಲ ಮುಗಿಲಗಲ. ಬಸವಣ್ಣನವರ ಜೀವನವೆಂದರೆ ಅದೊಂದು ಅದ್ಭುತಗಳ ಸಂಗಮವಾಗಿರುವಂತಹದ್ದು. ತಮ್ಮ 8ನೇ ವಯಸ್ಸಿನಲ್ಲಿಯೇ ತರತಮ ಭಾವನೆಯನ್ನು ಉಂಟು ಮಾಡುವ ಜನಿವಾರವನ್ನ ತಿರಸ್ಕರಿಸುವುದಲ್ಲದೆ ಮನೆ ಮಾತಾಪಿತೃಗಳನ್ನ ತ್ಯಜಿಸುವುದು ಒಂದು ಕಡೆ, ಕೂಡಲ ಸಂಗಮಕ್ಕೆ ಬಂದು ಜ್ಞಾನ ವಿಜ್ಞಾನಗಳ ಅಧ್ಯಯನವನ್ನ ಮಾಡಿ ಅರಿವಿನ ಅರವಂಟಿಕೆಯನ್ನ ತಮ್ಮ ಜೊತೆಯಲ್ಲಿ ಇಟ್ಟುಕೊಂಡು ಸಮಾಜದಲ್ಲಿರುವ ಎಲ್ಲ ಸ್ತರದ ಜನಗಳ ಕಷ್ಟ ಸುಖಗಳನ್ನ ತಮ್ಮ ಸಾಕ್ಷೀಕರಿಸಿಕೊಂಡದ್ದೊಂದು ಅದ್ಭುತ. ಅಲ್ಲಿಂದ ಬಿಜ್ಜಳನ ಆಸ್ಥಾನಕ್ಕೆ ಹೋಗಿ ತಮ್ಮ 24ನೇ ವಯಸ್ಸಿನಲ್ಲಿಯೇ ಮಹಾಮಂತ್ರಿ ಸ್ಥಾನವನ್ನು ಅಲಂಕರಿಸಿದ್ದು ಮತ್ತೊಂದು ಅದ್ಭುತ. ಮಹಾಮಂತ್ರಿಗಳಾಗಿದ್ದರೂ ತಮ್ಮ ರಾಜಕಾರಣದ ಮಧ್ಯದಲ್ಲಿ ಎಲ್ಲ ಶರಣರ ಒಡಗೂಡಿ ಅನುಭವದ ಚಿಂತನೆಗಾಗಿ ನಿರ್ಮಿಸಿದ ಅನುಭವ ಮಂಟಪ ಅದೊಂದು ಮತ್ತೊಂದು ಅದ್ಭುತ. ಉಚ್ಚ ಕುಲದಲ್ಲಿ ಹುಟ್ಟಿದರೂ ಅದನ್ನ ತೊರೆದು ದೀನರು, ದಲಿತರು, ದುಃಖಿತರ, ಪಾಮರರ ಉದ್ಧಾರಕ್ಕಾಗಿ ತಮ್ಮ ಜೀವನವನ್ನ ಮುಡುಪಾಗಿಟ್ಟಿದ್ದೊಂದು ಅದ್ಭುತ. ಕೊನೆಯಲ್ಲಿ ತಮ್ಮ 36ನೇ ವಯಸ್ಸಿನಲ್ಲಿಯೇ ವಿಶ್ವ ವಿಭೂತಿಗಳ ಸಾಲಿನಲ್ಲಿ ಸೇರಿದ್ದುದೊಂದು ಮಹಾ ಅದ್ಭುತ ಅಂತ ಹೇಳೋದಿಕ್ಕೆ ತುಂಬಾ ಸಂತೋಷ ಆಗ್ತದೆ. ಹೀಗೆ ಬಸವಣ್ಣನವರು ವಂಡರ್ ಆಫ್ ಕ್ರಿಯೇಷನ್ ಎಂದು ಹೇಳಿರುವುದರಲ್ಲಿ ಯಾವ ಸಂಶಯವಿಲ್ಲ. ಅದು ಸತ್ಯಸ್ಯ ಸತ್ಯವಾಗಿರುವಂತಹದ್ದು. ಜಗತ್ತಿನಲ್ಲಿ ಧಾರ್ಮಿಕ ಕ್ಷೇತ್ರಕ್ಕೆ ಸೀಮಿತವಾದವರು, ಸಾಹಿತ್ಯ ಕ್ಷೇತ್ರಕ್ಕೆ ಸೀಮಿತವಾದ, ಆರ್ಥಿಕ ಕ್ಷೇತ್ರಕ್ಕೆ ಸೀಮಿತವಾದ ಮಹಾಪುರುಷರನ್ನ ಕಾಣುತ್ತೇವೆ. ಆದರೆ ಇವೆಲ್ಲವನ್ನು ಒಳಗೊಂಡಂತೆ ಸಾಮಾಜಿಕ, ಆರ್ಥಿಕ, ಧಾರ್ಮಿಕ, ಸಾಹಿತ್ಯಿಕ ಕ್ಷೇತ್ರದ ಮಹಾಪುರುಷರು ಯಾರಾದರೂ ಇದ್ದಾರೆ ಅಂದ್ರೆ ಅದು ಭಗವಾನ್ ಬಸವಣ್ಣನವರಾಗಿದ್ದಾರೆ. ಬಸವಣ್ಣನವರನ್ನ ಕುರಿತಂತೆ ಪ್ರಶಂಸಿಸಿರುವ ಬಸವಣ್ಣನಿಂದ ಬದುಕಿತ್ತಿ ಲೋಕವೆಲ್ಲ, ಯುಗದ ಉತ್ಸಾಹ ಬಸವಣ್ಣ ಎಂಬ ಮಾತುಗಳು ಉತ್ಪ್ರೇಕ್ಷೆಯ ಮಾತುಗಳಾಗಿರದೆ ಯಥಾರ್ಥವಾದವುಗಳಾಗಿವೆ. ಬಸವಣ್ಣನವರು ಕಟ್ಟಿದ ಸಮಾಜ ಕಲ್ಯಾಣ ರಾಜ್ಯ. ಸ್ವಾತಂತ್ರ್ಯ, ಸಮಾನತೆ, ಭ್ರಾತೃತ್ವ, ಕಾಯಕ, ದಾಸೋಹ, ಅನುಭಾವ ಈ ತತ್ವಗಳನ್ನು ಆಧಾರವಾಗಿಟ್ಟುಕೊಂಡು ಬಸವಣ್ಣನವರು ಒಂದು ಸುಂದರ ಸಮಾಜವನ್ನು ನಿರ್ಮಾಣ ಮಾಡಿದರು. ಅವರು ಪ್ರತಿಪಾದಿಸಿದ ತತ್ವಗಳು, ವಿಚಾರಗಳು, ಚಿಂತನೆಗಳು ಅವು ಎಂದೆಂದಿಗೂ ಪ್ರಸ್ತುತವಾದವುಗಳಾಗಿವೆ. ಅವುಗಳು ಕಾಲಾತೀತವಾದವುಗಳು ಮತ್ತು ಸಾರ್ವಕಾಲಿಕವಾಗಿ ಸಮಸ್ತ ಮಾನವ ಸಮುದಾಯಕ್ಕೆ ಅನ್ವಯವಾಗುವಳಾಗಿವೆ. ಬಸವ ಜಯಂತಿಯ ಈ ಸಂದರ್ಭದಲ್ಲಿ ಅವರ ಜೀವನದ ಆದರ್ಶಗಳನ್ನು ಸಾಕ್ಷಿಯಾಗಿ ಇಟ್ಟುಕೊಂಡು ನಮ್ಮ ಆತ್ಮ ನಿರೀಕ್ಷೆ ಮಾಡಿಕೊಳ್ಳಬೇಕಾಗಿದೆ. ಸಕಲ ಜೀವಾತ್ಮರಿಗೆ ಲೇಸನೆ ಬಯಸುವ ನಮ್ಮ ಕೂಡಲ ಸಂಗನ ಶರಣರೇ ಕುಲಜರು ಎಂಬ ಮಾತಿನಂತೆ ನಮ್ಮೆಲ್ಲರ ಜೀವನವನ್ನ ಶ್ರೇಷ್ಠಗೊಳಿಸಿಕೊಳ್ಳಬೇಕಾಗಿದೆ. ವ್ಯಷ್ಟಿ ಮತ್ತು ಸಮಷ್ಟಿಯ ಹಿತಕ್ಕಾಗಿ ಬಸವಣ್ಣನವರು ಪ್ರತಿಪಾದಿಸಿದ ಕಾಯಕ, ದಾಸೋಹ ತತ್ವಗಳು ಎಂದೆಂದಿಗೂ ಎಲ್ಲರಿಗೂ ಆದರ್ಶವಾಗಿವೆ. ಗುರುವಾಗಲಿ, ಲಿಂಗವಾಗಲಿ, ಜಂಗಮವಾಗಲಿ ಕಾಯಕದಿಂದಲೇ ಮುಕ್ತಿ ಅನ್ನುವಂತಹ ತತ್ವವನ್ನು ಕೊಟ್ಟುವುದರ ಮುಖಾಂತರವಾಗಿ ಪ್ರತಿಯೊಬ್ಬ ವ್ಯಕ್ತಿಯೂ ಕೂಡ ಕಾಯಕ ಮಾಡಿಯೇ ಬದುಕಬೇಕು ಎಂದು ಪ್ರತಿಪಾದಿಸಿದ್ದಾರೆ. ಕಾಯಕ ಮತ್ತು ದಾಸೋಹ ಒಂದೇ ನಾಣ್ಯದ ಎರಡು ಮುಖಗಳಾಗಿವೆ. ಒಂದು ಸದ್ಗಳಿಕೆಯಾದರೆ ಮತ್ತೊಂದು ಸದ್ಗಳಿಕೆಯ ವಿಧಾನವಾಗಿದೆ. ಇಂದು ಈ ತತ್ವಗಳು ಅತ್ಯಂತ ಅವಶ್ಯವಾಗಿರುವಂತಹವುಗಳು. ಬಸವಣ್ಣನವರು ಕಟ್ಟಿದ ಕಲ್ಯಾಣದ ರಾಜ್ಯದ ತತ್ವಗಳು ನಾವು 20ನೇ ಶತಮಾನದ ಕೊನೆ ಮತ್ತು 19ನೇ ಶತಮಾನದ ಕೊನೆ, 20ನೇ ಶತಮಾನದಲ್ಲಿ ಬಾಳಿದ ಮಹಾತ್ಮ ಗಾಂಧೀಜಿಯವರಾಗಲಿ, ರವೀಂದ್ರನಾಥ್ ಟ್ಯಾಗೂರ್ ರವರ ಬಯಸಿದ ಭಾವನೆಗಳು 12ನೇ ಶತಮಾನದಲ್ಲಿ ಸಾಕಾರಗೊಂಡಂತಹವುಗಳು. ಮಹಾತ್ಮ ಗಾಂಧೀಜಿಯವರು ಹೇಳ್ತಾರೆ, ಐ ಶಲ್ ವರ್ಕ್ ಫಾರ್ ಇನ್ ಇಂಡಿಯಾ ವಿಚ್ ದ ಪೂರೆಸ್ಟ್ ಶಲ್ ಫೀಲ್ ದಟ್ ಇಟ್ ಈಸ್ ದೇರ್ ಕಂಟ್ರಿ ಇನ್ ಹೂಸ್ ಮೇಕಿಂಗ್ ದೇ ಹ್ಯಾವ್ ಅನ್ ಎಫೆಕ್ಟಿವ್ ವಾಯ್ಸ್. An India in which there shall be no high class and low class of people. An India in which all communities shall live in perfect harmony. There can be no room in such India for the curse of untouchability or the curse of intoxicating drugs or drinks. Women will enjoy the same rights as men. We shall be at peace with all the rest of the world. This is the India of my dream. ಎಂಬ ಗಾಂಧೀಜಿಯ ಕನಸಿನ ಭಾರತವಾಗಲಿ, where the mind is without fear and the head is held high, where knowledge is free, where the world has not been broken up into fragments by narrow domestic walls, where words come out from the depth of truth, where tireless striving stretches its arms towards perfection, where the clear stream of reason has not lost its way into the dreary desert of dead habit,
where the mind led forward by thee into ever widening thought and action, into that heaven, O Lord, O ಕೂಡಲ ಸಂಗ, O Lord, my Father, let my country awake ಅನ್ನುವಂತಹ ಟ್ಯಾಗೂರರ ಈ ಸ್ವಾತಂತ್ರ್ಯ ಸರ್ಗದಲ್ಲಿ ಓ ನನ್ನ ತಂದೆಯೇ, ಈ ನನ್ನ ನಾಡು ಎಚ್ಚರಗೊಳ್ಳಲಿ ಎಂಬ ವಿಚಾರಗಳು ಇವತ್ತು 12ನೇ ಶತಮಾನದ ಬಸವಣ್ಣನವರು ಅದನ್ನ ಮಾಡಿ ತೋರಿಸಿರುವಂತಹ ಅವರು ಮಾಡಿದ ಸಮಾಜೋಧಾರ್ಮಿಕ ಕ್ರಾಂತಿಯಲ್ಲಿ ಅಡಕವಾಗಿರುವುದನ್ನು ನಾವೆಲ್ಲರೂ ಮನಗಾಣಬೇಕಾಗಿದೆ. ಅದು ಬಹುಮುಖವಾದ ಒಂದು ಮಹಾಕ್ರಾಂತಿಯಾಗಿದೆ. ಧಾರ್ಮಿಕ, ಸಾಮಾಜಿಕ, ಆರ್ಥಿಕ, ಸಾಹಿತ್ಯಿಕ ಇತ್ಯಾದಿ ಎಲ್ಲವೂ ಸೇರಿದೆ. ಆ ಕ್ರಾಂತಿ ಇಂದಿಗೂ ಪ್ರಸ್ತುತವಾಗುವ ಅನೇಕ ಮೌಲ್ಯಗಳನ್ನು ನೀಡಿದೆ. ಅದೊಂದು ಸರ್ವೋದಯ ನಿಷ್ಠವಾದ ಸಂಕ್ರಾಂತಿ. ವ್ಯಕ್ತಿ ಮತ್ತು ಸಮಾಜ ಎರಡರ ಹಿತ ಮತ್ತು ಅಭ್ಯುದಯಗಳು ಅದರಲ್ಲಿವೆ. ಇಂದಿನ ಪ್ರಜಾಪ್ರಭುತ್ವ, ಸಮಾಜವಾದ, ಸಾಮ್ಯವಾದ ಮುಂತಾದವೆಲ್ಲವೂ ಕೂಡ ಬಸವಣ್ಣನವರು ನಿರ್ಮಿಸಿದ ಸಮಾಜದಲ್ಲಿ ಅಂತರ್ನಿಹಿತವಾಗಿದ್ದವೆಂಬುದನ್ನ ಗಾಂಧೀಜಿಯವರ ಹಾಗೂ ಠಾಗೂರರ ಮಾತುಗಳನ್ನು ಕೇಳಿದಾಗ ಬಸವಣ್ಣನವರ ಸಮಷ್ಟಿ ಹಿತದ ವಿಚಾರಗಳು ಮನನೀಯವಾದವುಗಳಾಗಿವೆ. ದೇಶಕ್ಕೊಂದು ಸಂವಿಧಾನವಿದ್ದಂತೆ ಮನುಷ್ಯನ ಮಾನವೀಯತೆಗೆ ಒಂದು ಬದುಕಿಗೆ ಬೇಕಾದ ಒಂದು ಸಂವಿಧಾನವನ್ನ ಬಸವಣ್ಣನವರು ನಮಗೆ ಕೊಟ್ಟಿದ್ದಾರೆ. ಅದನ್ನೇ ಸಪ್ತ ಸೂತ್ರಗಳು ಅಂತ ಹೇಳಿ ಕರೆದಿದ್ದಾರೆ. ಕಳಬೇಡ, ಕೊಲಬೇಡ, ಹುಸಿಯ ನುಡಿಯಲು ಬೇಡ, ಮುನಿಯಬೇಡ, ಅನ್ಯರಿಗೆ ಅಸಹ್ಯ ಪಡಬೇಡ, ತನ್ನ ಬಣ್ಣಿಸಬೇಡ, ಇದರ ಹಳಿಯಲು ಬೇಡ, ಇದೇ ಅಂತರಂಗ ಶುದ್ಧಿ, ಇದೇ ಬಹಿರಂಗ ಶುದ್ಧಿ, ಇದೇ ನಮ್ಮ ಕೂಡಲ ಸಂಗಮ ದೇವರ ಒಲಿಸುವ ಪರಿ. 7 ಮಾತುಗಳು ಮನುಷ್ಯ ಸಮಾಜದ ಸಾಮಾಜಿಕ, ಧಾರ್ಮಿಕ, ಆರ್ಥಿಕ, ನ್ಯಾಯಬದ್ಧತೆಯ ವಿಚಾರಗಳಾಗಿವೆ. ಈ 7 ಅನುಜ್ಞೆಗಳು ಧರ್ಮದ ಚೌಕಟ್ಟನ್ನು ಮೀರದೆ ಸೆಕ್ಯುಲರ್ ಆದ ಮನುಷ್ಯ ಧರ್ಮವನ್ನ ಪ್ರತಿಪಾದಿಸುತ್ತವೆ. ಕಳ್ಳತನ ಮಾಡಬೇಡ, ಹಿಂಸೆ ಮಾಡಬೇಡ ಎಂದು ಈ ದೇಹದ ಶುದ್ಧಿಯನ್ನ, ಸುಳ್ಳು ಹೇಳಬೇಡ, ಪರದೂಷಣೆಯ ಮಾಡಬೇಡ, ಆತ್ಮ ಪ್ರಶಂಸೆಯಲ್ಲಿ ತೊಡಗಬೇಡ ಎಂಬುದಾಗಿ ಮಾತಿನ ಶುದ್ಧಿಯನ್ನ, ಕೋಪಿಸಿಕೊಳ್ಳಬೇಡ, ಅನ್ಯರಿಗೆ ಅಸಹ್ಯ ಪಡಬೇಡ ಎಂದು ಮನಸ್ಸಿನ ಶುದ್ಧಿಯನ್ನ ನಿರ್ದೇಶಿಸಿರುವುದು ಎಂದೆಂದಿಗೂ ಕೂಡ ನಮ್ಮೆಲ್ಲರಿಗೂ ಅವಶ್ಯವಾದವುಗಳಾಗುವ ಎಂದು ಭಾವಿಸುತ್ತಾ, ಇಂದು ಬಸವ ತತ್ವದ ಚಿಂತನೆಗಳು ಕರ್ನಾಟಕದ ಅನೇಕ ಮಠಮಾನ್ಯಗಳು ಬಹಳ ಭಕ್ತಿ ಶ್ರದ್ಧೆಯಿಂದ ಅಳವಡಿಸಿಕೊಂಡು ಆಚರಿಸಿಕೊಂಡು ಬರುತ್ತಿರುವುದು ತಮ್ಮೆಲ್ಲರಿಗೂ ತಿಳಿದೇ ಇದೆ. ಅದರಂತೆ ನಮ್ಮ ಶ್ರೀಮಠವೂ ಕೂಡ ಬಸವಣ್ಣನವರ ತತ್ವಗಳನ್ನ ಜನಮಾನಸದಲ್ಲಿ, ಅದರಲ್ಲಿಯೂ ಕೂಡ ಹಳ್ಳಿಯ ಜನಗಳಿಗೆ ತಲುಪಿಸಲು ನಮ್ಮ ಪರಮ ಪೂಜ್ಯರಾದ ಲಿಂಗೈಕ್ಯ ಶಿವಕುಮಾರ ಮಹಾಸ್ವಾಮಿಗಳವರು ಗ್ರಾಮಾಂತರ ಬಸವ ಜಯಂತಿಯನ್ನು ಆಚರಿಸುವುದರ ಮೂಲಕ ಬಸವ ತತ್ವಕ್ಕೆ ಬಹಳ ಮಹತ್ವವನ್ನು ನೀಡಿದ್ದಾರೆಂದು ಈ ಸಂದರ್ಭದಲ್ಲಿ ಸ್ಮರಿಸಿಕೊಳ್ಳುತ್ತಾ, ಇವತ್ತಿನ ಈ ಕಾರ್ಯಕ್ರಮದಲ್ಲಿ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ವಿಶ್ವದ ಎಲ್ಲ ಜನಗಳು ಒಟ್ಟಾಗಿ ಸೇರಿ ಆಚರಿಸುವಂತಹ ಈ ಕಾರ್ಯಕ್ರಮದಲ್ಲಿ ನಮ್ಮ ಶ್ರೀಮಠದ ಅನೇಕ ಹಳೆಯ ವಿದ್ಯಾರ್ಥಿಗಳು ಕೂಡ ಭಾಗವಹಿಸಿದ್ದಾರೆ. ಅದನ್ನು ನೋಡಿದಾಗ ಶ್ರೀಮಠದ ಸೇವೆ ಎಷ್ಟು ವಿಸ್ತಾರವಾಗಿದೆ ಅನ್ನುವಂತಹದ್ದನ್ನ ನಾವು ಮನಗಾಣಬೇಕಾಗಿರುವಂತಹದ್ದು. ಆ ಹಿನ್ನೆಲೆಯಲ್ಲಿ ಇವತ್ತಿನ ಕಾರ್ಯಕ್ರಮ ಬಹಳ ವಿಶಿಷ್ಟವಾಗಿ ನೀವೆಲ್ಲ ಆಯೋಜಿಸಿದಿರಿ. ಇಂತಹ ಒಂದು ಕಷ್ಟದ ಪರಿಸ್ಥಿತಿಯಲ್ಲೂ ಕೂಡ ಅವೆಲ್ಲವನ್ನ ಬದಿಗೊತ್ತಿ, ಬಹುಶಃ ನಾವೆಲ್ಲ ಒಟ್ಟಿಗೆ ಇಷ್ಟು ಸೇರ್ತಾ ಇರಲಿಲ್ಲ. ಆದ್ರೆ ಇವತ್ತು ಕೊರೋನಾ ಒಂದು ಕಡೆ ನಮ್ಮನ್ನೆಲ್ಲ ಬೇರೆ ಬೇರೆ ಇಟ್ಟಿದ್ರು ಕೂಡ ಬಸವಣ್ಣ ನಮ್ಮನ್ನೆಲ್ಲರನ್ನು ಒಟ್ಟಿಗೆ ಸೇರಿಸಿರುವಂತಹ ಕೆಲಸವನ್ನ ಮಾಡಿದೆ. ಅದಕ್ಕೆ ನಿಮ್ಮೆಲ್ಲರಿಗೂ ಕೂಡ ಧನ್ಯವಾದಗಳನ್ನು ಅರ್ಪಿಸ್ತಾ, ಎಲ್ಲರಿಗೂ ಶುಭವನ್ನ ಕೋರ್ತಾ, ಬಸವಾದಿ ಪ್ರಮುಖರ ಕೃಪೆ ನಮ್ಮೆಲ್ಲರ ಮೇಲೆ ಇರಲಿ. ನಮ್ಮೆಲ್ಲರಲ್ಲಿ ಒಂದು ರೀತಿಯ ಭಯ ಇರುವಂತಹದ್ದಾಗಲಿ, ಇಂದಿನ ದಿನಗಳಲ್ಲಿ ಬಂದಿರುವಂತಹ ಈ ಒಂದು ವಾತಾವರಣ ಆಗಲಿ, ಅವೆಲ್ಲವೂ ಕೂಡ ಆದಷ್ಟು ಬೇಗ ನಿವಾರಣೆ ಆಗಲಿ. ಅಂತಹ ಒಂದು ಬದುಕು ನಮ್ಮದಾಗಲಿ. ಲೇಸಿನ ಬದುಕು ಏನಿದೆ ಅದು ಬಸವಣ್ಣವ್ರು ಹೇಳಿದಾಗೆ ನಮ್ಮೆಲ್ಲರ ಬದುಕು ಅದು ಲೇಸಿನ ಬದುಕಾಗಲಿ ಅಂತ ಹಾರೈಸುತ್ತಾ, ಇವತ್ತು ವಿಶ್ವದಲ್ಲಿರುವ ಎಲ್ಲ ಬಸವ ಭಕ್ತರು ಒಂದೆಡೆ ನಾವೇ ಸೇರಿದ್ದೇವೆ. ಈ ಸಂದರ್ಭದಲ್ಲಿ ಎಲ್ಲರೂ ಕೂಡ ಇಂತಹ ಪ್ರೀತಿ ವಿಶ್ವಾಸ ಸದಾ ನಮ್ಮಲ್ಲಿ ಜಾಗೃತವಾಗಿ ಇಟ್ಕೊಳ್ಳೋಣ. ಇಂದಿನ ಸಂದರ್ಭದಲ್ಲಿ ನನ್ನದಾದರೂ ಒಂದು ಬೇಡಿಕೆ ಅಂದರೆ, ಇವತ್ತು ಅಮೆರಿಕಾ ದೇಶದಲ್ಲಿಯೂ ಕೂಡ ಏನು ಇಂಗ್ಲೆಂಡ್ ನಲ್ಲಿ ಒಂದು ಬಸವ ಪ್ರತಿಮೆಯನ್ನು ಸ್ಥಾಪನೆ ಮಾಡಿದ ಹಾಗೆ ಅಮೆರಿಕಾ ದೇಶದಲ್ಲಿಯೂ ಕೂಡ ಇಂತಹ ಒಂದು ಪ್ರತಿಮೆಯನ್ನ ಅವರ ಸ್ಥಾಪನೆ ಮಾಡಲಿ. ಅದಕ್ಕೆ ನಾವೆಲ್ಲರೂ ಕೂಡ ಕರ್ನಾಟಕದ ಎಲ್ಲ ಮಠಮಾನ್ಯಗಳು, ಬಸವ ಭಕ್ತರೆಲ್ಲರೂ ಕೂಡ ಸಹಕಾರ ಕೊಡ್ತೇವೆ ಅನ್ನುವಂತಹ ಒಂದು ಸಣ್ಣ ಬೇಡಿಕೆಯನ್ನ ತಮ್ಮ ಮೇಲೆ ಇಡ್ತಾ, ತಾವೆಲ್ಲರೂ ಕೂಡ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿರುವಂತಹದ್ದು ಅತ್ಯಂತ ಸಂತೋಷ ಅಂತ ಹೇಳ್ತಾ, ನನಗೂ ಆ ಸಂತೋಷ ಜಾಸ್ತಿ ಆಗಿದೆ. ಎಷ್ಟು ಹೇಳಿದರೂ ಸಾಲದು. ನೀವೆಲ್ಲರೂ ಕೂಡ ಇಂತಹ ಉತ್ತಮವಾದಂತಹ ಕಾರ್ಯವನ್ನ ಇವತ್ತು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಈ ಸಂದರ್ಭದಲ್ಲಿ ಆಯೋಜಿಸಿರುವಂತಹದ್ದು. ನಾವೆಲ್ಲರೂ ಕೂಡ ಅಮೆರಿಕಕ್ಕೆ ಬರಕ್ ಸಾಧ್ಯ ಆಗ್ತಾ ಇರಲಿಲ್ಲ, ಕರೆದಿದ್ರು ಬರಕ್ ಆಗ್ತಿರ್ಲಿಲ್ಲ. ಆದ್ರೆ ಅಮೆರಿಕ, ಇಂಗ್ಲೆಂಡು, ಆಸ್ಟ್ರೇಲಿಯಾ, ನ್ಯೂಜಿಲ್ಯಾಂಡು, ಸಿಂಗಾಪುರ ಅಥವಾ ದುಬೈ ಇಂಥ ಎಲ್ಲಾ ರಾಷ್ಟ್ರಗಳಿಂದ ಸೇರುವುದರ ಜೊತೆಗೆ ನಾವೇ ಕರ್ನಾಟಕದಲ್ಲಿ ಎಲ್ಲರೂ ಒಟ್ಟಾಗಿ ಸೇರೋದಿಕ್ಕೆ ಆಗ್ತಾ ಇಲ್ಲ. ಆದ್ರೆ ಎಂಥದಕ್ಕೆ ಎಲ್ಲಾ ಪೂಜ್ಯರುಗಳು ಒಟ್ಟಾಗಿ ಸೇರಿ, ಎಲ್ಲಾ ಚಿಂತಕರು ಒಟ್ಟಾಗಿ ಸೇರುವಂತಹ ಕಾರ್ಯಕ್ರಮವನ್ನು ಆಯೋಜಿಸಿದರೆ ಈ ಸಂದರ್ಭದಲ್ಲಿ ಬಸವ ಈ ಫೌಂಡೇಶನ್ಗೆ ಅಭಿನಂದನೆಗಳನ್ನು ಸಲ್ಲಿಸ್ತಾ, ವಿಶೇಷವಾಗಿ ಅರವಿಂದ್ ಜತ್ತಿಯವರು ಈ ಕಾರ್ಯಕ್ರಮಕ್ಕೆ ಸಾಥ್ ಕೊಟ್ಟು ಈ ರೀತಿ ನಡೆಸಬೇಕು, ಇಂತಹ ಒಂದು ಕಾರ್ಯಕ್ರಮ ಆಯೋಜಿಸಬೇಕು ಅಂತ ವಿಶೇಷವಾದಂತಹ ಮಾರ್ಗದರ್ಶನವನ್ನು ಮಾಡಿದ್ದಾರೆ. ಅವರೆಲ್ಲರ ಕಾರ್ಯಕ್ರಮ ಸಾರ್ಥಕವಾಗಿದೆ ಅಂತ ಹೇಳ್ತಾ, ಎಲ್ಲರಿಗೂ ಬಸವಾದ ಕೃಪೆ ಇರಲಿ ಅಂತ ಆಶಿಸ್ತಾ ನನ್ನ 2 ಮಾತುಗಳ ವಿರಾಮವನ್ನು ಕೊಡ್ತೇನೆ.